ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತು ನಾನು ಹಳ್ಳಿಗಳಲ್ಲಿ ಯಾವ ರೀತಿ ನಾಟಿ ಹಸುವಿನ ಬೆಣ್ಣೆನಲ್ಲಿ ತುಪ್ಪನ ರೆಡಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರ್ಧ ಸ್ಪೂನಷ್ಟು ಮೆಂತ್ಯನ ನಾನು ಒಂದು ಕಡಾಯಿನಲ್ಲಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಳ್ತೀನಿ. ಇವಾಗ ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಇದನ್ನು ನಾನು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ತುಪ್ಪ ಕಾಯಿಸ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ ನೋಡಿ. 2 ವೀಳ್ಯದೆಲೆ, ಕುಟ್ಟಿ ಪುಡಿ ಮಾಡಿರೋ ಮೆಂತ್ಯ ಪುಡಿ, ಸ್ವಲ್ಪ ನಾನಿಲ್ಲ ಅರಿಶಿನ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು, 2 ಲವಂಗ, 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 2 ಏಲಕ್ಕಿ. 1 kgಯಷ್ಟು ನಾನು ನಾಟಿ ಹಸುವಿನ ಬೆಣ್ಣೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ತುಪ್ಪ ಕಾಯಿಸ್ಬೇಕಾದ್ರೆ ನೀವು ಅಷ್ಟೇ ಒಂದು ದೊಡ್ಡ ಪಾತ್ರೆನ ಹಿಡಿ, ಯಾಕೆ ಅಂದರೆ ಅದು ಉಕ್ಬಿಡುತ್ತೆ. ಹಾಗಾಗಿ ಇದನ್ನು ನಾನು ಮೀಡಿಯಮ್ ಉರಿನಲ್ಲಿ ಬೆಣ್ಣೆ ಎಲ್ಲ ಕರಗೋವರೆಗೂ ಬಿಡ್ತೀನಿ. ಯಾವುದೇ ಥರ ಸೌಟಲ್ಲಿ ತಿರುಗಿಸೋ ಹಾಗಿಲ್ಲ. ಅದೇ ಬೆಣ್ಣೆ ಕರಗೋವರೆಗೂ ಬಿಟ್ಬಿಡಬೇಕು. ಅಂಗಡಿಗಳಲ್ಲಿ ತುಂಬಾ ಸಿಗುತ್ತೆ ತುಪ್ಪ, ಶುದ್ಧ ತುಪ್ಪ ಅಂತ ಹೇಳಿನೇ ಕೊಡ್ತಾರೆ. ಆದರೂ ಅದು ಅಷ್ಟು ಚೆನ್ನಾಗಿರಲ್ಲ. ಯಾಕೆ ಅಂದರೆ ಅದು ಡಾಲ್ಡಾದಲ್ಲಿ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಮನೆ ತುಪ್ಪ ತಿಂದ್ರೇ ಆರೋಗ್ಯವಾಗಿರ್ತೀವಿ. ತುಪ್ಪ ಬಂದು ಗುಡ್ ಫ್ಯಾಟು. ಇದನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು. ಇದನ್ನು ಬೆಳಗ್ಗೆ ಟೈಮಲ್ಲಿ ನೀವು ಬಿಸಿನೀರು ಜೊತೆ ಒಂದೊಂದು ಸ್ಪೂನು ತುಪ್ಪನ ಡೈಲಿ ತಿಂತಾ ಬಂದರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ಚೆನ್ನಾಗಿ ಇವಾಗ ಕರಗಿದೆ ನೋಡ್ಬೋದು. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾಕೆ ಅಂದರೆ ನೀರೆಲ್ಲ ಫುಲ್ಲು ಹಿಂಗೋಗಬೇಕು ಅಲ್ಲಿವರೆಗೂ. ನಾನು ಇದಕ್ಕೆ ಇವಾಗ ಕುಟ್ಟಿ ಪುಡಿ ಮಾಡಿರೋ ಮೆಂತ್ಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಎಲ್ಲ ತಿರುಗಿಸ್ಕೊಳ್ಳೋಣ. ತಳ ಹಿಡಿದ್ಬಿಡುತ್ತೆ ಮೆಂತ್ಯ ಪುಡಿ ಹಾಕಿದ್ಮೇಲೆ. ಹಾಗಾಗಿ ಒಂದು ಸಲ ತಿರುಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಹಸಿ ಮೆಂತ್ಯನ ಹಾಕೋಕೆ ಹೋಗ್ಬಿಡಿ, ತುಪ್ಪ ಬೇಗ ಹಾಳಾಗಿಬಿಡುತ್ತೆ. ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ, ಇದು ಫ್ಲೇವರ್ಗೋಸ್ಕರ. ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮತ್ತು ನಾನು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ದೊಡ್ಡದಿದ್ದರೆ 1 ಸಾಕು, ನನ್ನ ಹತ್ರ ಚಿಕ್ಕದಿತ್ತು ಹಾಗಾಗಿ 2 ವೀಳ್ಯದೆಲೆನ ಹಾಕ್ಕೊಂಡು ಇವಾಗ ಎಲ್ಲ ಒಂದು ಸಲ ತಿರುಗಿಸ್ಕೊಳ್ತೀನಿ. ನೀವು 5-10 ನಿಮಿಷ ಬೆಣ್ಣೆ ಕರಗಿ ಕುದ್ಮೇಲೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಬಿಡಬೇಕು. ಯಾಕೆ ಅಂದರೆ ಅದು ಚೆನ್ನಾಗಿ ತುಪ್ಪದೊಳಗಡೆ ಎಲ್ಲ ಬಿಟ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಹಾಕಿದ ಮೇಲೆ ಕುದಿಬೇಕಾದ್ರೆ ಈ ರೀತಿ ಒಂದು ಸಲ ಸೌಟಲ್ಲಿ ತೆಗೆದು ನೋಡಿ. ಮೇಲೆ ನೀರು ತೇಲ್ತಾ ಇರುತ್ತೆ, ಆ ರೀತಿ ಕಾಣಬಾರ್ದು. ಆ ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ನೀವು ಕುದಿಸ್ಕೋಬೇಕು. ಕೆಲವರಿಗೆ ಡೌಟ್ ಇರ್ಬೋದು, ನಾನು ಯಾಕೆ ಸಕ್ಕರೆನ ಹಾಕ್ತೆ ಅಂತ. ಸಕ್ಕರೆ ಹಾಕೋದ್ರಿಂದ ದಪ್ಪು ಮರಳು ಥರ ತುಪ್ಪ ಬರುತ್ತೆ, ಹಾಗಾಗಿ ಸಕ್ಕರೆನ ಹಾಕಬೇಕು. ನೀವೇನಾದರೂ ಬಾಣಂತಿಯರಿಗೆ ತುಪ್ಪನ ಕೊಡ್ತೀರಾ ಅಂತ ಅಂದರೆ ಇದಕ್ಕೆ ಸ್ವಲ್ಪ ನೀವು ನುಗ್ಗೆ ಸೊಪ್ಪನ್ನ ಹಾಕಿ. ಚೆನ್ನಾಗಿ ಕುದ್ದಿದ್ದಾದಮೇಲೆ ಈ ರೀತಿ ಒಂದು ಸಲ ಸೌಟಲ್ಲಿ ನಾವು ತುಪ್ಪನ ತೆಗೆದು ನೋಡಬೇಕು. ನೀರು ಮೇಲೆ ತೇಲಿ ಬಂದಿಲ್ಲ ಅಂದರೆ ತುಪ್ಪ ಚೆನ್ನಾಗಾಗಿದೆ ಅಂತ ನೋಡ್ಬೋದು. ಬರೀ ತುಪ್ಪ ಅಷ್ಟೇ ಕಾಣಿಸ್ತಾ ಇದೆ. ಇವಾಗ ತುಪ್ಪ ಚೆನ್ನಾಗಾಗಿದೆ. ಎಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ ಕೂಡ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೇ ತುಪ್ಪ ಟೇಸ್ಟಿಯಾಗಿ ಮತ್ತು ಚೆನ್ನಾಗಿ ತುಂಬ ದಿನ ಬೇಕಾದರೂ ಇಡ್ಬೋದು. ಇದನ್ನು ನಾನಿವಾಗ 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ತುಪ್ಪನ ಶೋಧಿಸ್ಕೋಬೇಕಾದ್ರೆ ಈ ರೀತಿ ಕಬ್ಬಿಣದ ಜರಡಿನೇ ತಗೊಳ್ಳಿ, ಪ್ಲಾಸ್ಟಿಕ್ದು ತೊಗೋಬೇಡಿ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಶೋಧಿಸಿದ್ದಾದಮೇಲೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದರಲ್ಲಿ ಕೂಡ ತುಪ್ಪ ಇರುತ್ತೆ. ಅದನ್ನು ಈ ರೀತಿ ಸ್ಪೂನ್ ಸಹಾಯದಿಂದ ಎಲ್ಲ ತುಪ್ಪ ತಗೊಂಡು 5 ನಿಮಿಷ ನಾನು ಹಾಗೆ ಬಿಡ್ತೀನಿ. ಅದರಲ್ಲಿ ಇದ್ದರೂ ಕೂಡ ಎಲ್ಲ ನೀಟಾಗಿ ಬರುತ್ತೆ ತುಪ್ಪ ಅಂತ. ಇದನ್ನು ನಾನು ಹಾಗೆ 3 ಡೇಸು ಮುಚ್ಚಿ ಇಟ್ಬಿಡ್ತೀನಿ. 3 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಮರಳಾಗಿ ತುಪ್ಪ ರೆಡಿಯಾಗಿದೆ ಅಂತ. ಈ ವಿಡಿಯೋ ಇಷ್ಟ